ಓಕೆ, ಎಲ್ರಿಗೂ ನಮಸ್ಕಾರ. ಓಕೆ, ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ನು ಏನು ಮೆಸೇಜ್ ಬರ್ತಾ ಇದೆ ಅನ್ನೋದು ನೋಡೋಣ. ಓಕೆ, ಇಲ್ಲಿ ನಾನು 2 ಕಾರ್ಡನ್ನು ಇಡ್ತಾ ಬರ್ತೀನಿ. ನಿಮಗೆ ಯಾವ ಕಾರ್ಡು ಇಷ್ಟ ಆಗುತ್ತೆ ಆ ಒಂದು ಕಾರ್ಡನ್ನ ನೀವು ಚೂಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಓಕೆ, ಕಮೆಂಟಲ್ಲಿ ತಿಳಿಸ್ತೀರಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ತಿಳಿಸಿ. ಇಲ್ಲಿ ನಾನು 2 ಕಾರ್ಡನ್ನು ಇಟ್ಟಿದ್ದೀನಿ. ಈ ಒಂದು 2 ಕಾರ್ಡಲ್ಲಿ ನಿಮಗೆ ಯಾವ ಕಾರ್ಡು ಇಷ್ಟ ಆಗ್ತಾ ಇದೆ ಆ ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ನು ಏನು ಮೆಸೇಜ್ ಬರ್ತಾ ಇದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದರೆ ಅವ್ರ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಬರ್ತಾ ಇದೆ ಅನ್ನೋದು ಈ ಒಂದು ರೀಡಿಂಗಲ್ಲಿ ನೋಡೋಣ. ಓಕೆ, ಫಸ್ಟ್ನೇ ಕಾರ್ಡು ಯಾರ್ಯಾರೆಲ್ಲ ಚೂಸ್ ಮಾಡಿದ್ರಿ, ಏನು ಬಂದಿದೆ ನೋಡೋಣ. ಓಕೆ, ದ ಹೇರ್ ಆಫ್ ಹ್ಯಾಂಡ್ ಕಾರ್ಡ್ ಬಂದಿದೆ. ನಿಮ್ಮ ವ್ಯಕ್ತಿ ಈಗ ತಮಾಷೆಯಾಗಿ ತಿಳ್ಕೊಂಡಿಲ್ಲ, ಸೀರಿಯಸ್ ಆಗಿ ಯೋಚನೆಯನ್ನು ಮಾಡ್ತಾ ಇರೋ ಅಂಥದ್ದು ಇಲ್ಲಿ ಕಾಣ್ತಾ ಇದೆ. ಒಂದು ನಿಮ್ಮೊಂದಿಗಿನ ಸಂಬಂಧನ ಸರಿಪಡಿಸ್ಕೊಬೇಕು, ಮುಂದೆ ನಾವಿಬ್ಬರು ಚೆನ್ನಾಗಿರಬೇಕು ಅನ್ನೋದು ಅವರ ಆಲೋಚನೆ ಆಗಿದೆ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡಬೇಕು, ನಿಮ್ಮೊಂದಿಗೆ ಮತ್ತೆ ನಾನು ಮಾತಾಡಬೇಕು, ನಾನು ಮುಂದೆ ಫ್ಯೂಚರ್ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು ಅನ್ನೋದು ಇಲ್ಲಿ ಈ ಒಂದು ಕಾರ್ಡ್ ಹೇಳ್ತಾ ಇದೆ. ಅವ್ರ ಮನಸ್ಸಿನಲ್ಲಿ ಕೆಲವರಿಗೆ ಈ ಕಾರ್ಡು ಕಮಿಟ್ಮೆಂಟ್ ಆಗಿರ್ಬೋದು, ನಂಬಿಕೆ, ಒಂದು ಸಂಬಂಧದಲ್ಲಿ ಒಂದು ಒಳ್ಳೆ ರೀತಿಯ ಹಂತಕ್ಕೆ ಹೋಗುವಂಥದ್ದು ಸೂಚನೆಯನ್ನು ಕೊಡುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಯೂನಿವರ್ಸ್ ಹೇಳ್ತಾ ಇರೋದೇನೆಂದರೆ, ಸ್ವಲ್ಪ ತಾಳ್ಮೆಯಿಂದ ನೀವಿರಬೇಕಾಗುತ್ತೆ. ಅವ್ರ ಹತ್ರ ಅವಾಗವಾಗ ಫೋನ್ ಮಾಡೋದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡೋದು, ಈ ಥರ ಎಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ದಿನ ನೀವು ತಾಳ್ಮೆ ಆಗಿದ್ದರೆ ಖಂಡಿತ ಅವ್ರಿಗೂ ತುಂಬಾ ಆಸೆ ಇದೆ, ಅವರಾಗೆ ಅವರೇ ನಿಮ್ಮ ಹತ್ರ ಬರೋವಂಥ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ತೋರಿಸ್ತಾ ಇದೆ. ಅವ್ರ ಕಡೆಯಿಂದ ಬಂದಂಥ ಮೆಸೇಜ್ ಆಗಿದೆ. 2ನೇ ಕಾರ್ಡ್ ಯಾವ್ದು ಬಂದಿದೆ ನೋಡೋಣ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸು ಇದು ತುಂಬ ಒಂದು ಅದ್ಭುತವಾದ ಕಾರ್ಡು ಅಂತಲೇ ಅನ್ಬೋದು. ನಿಮ್ಮ ವ್ಯಕ್ತಿ ಈಗ ಅವರು ಜಾಸ್ತಿ ಅವರ ಭವಿಷ್ಯದ ಬಗ್ಗೆ ಅವರು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅವರ ಕೆಲಸ ಆಗಿರ್ಬೋದು, ಅವರ ಹಣಕಾಸು ಆಗಿರ್ಬೋದು, ಅದನ್ನೆಲ್ಲ ಕೂಡ ಒಂದು ಅವ್ರ ಜೀವನದಲ್ಲಿ ಒಂದು ಬಲಪಡಿಸ್ಕೊಬೇಕು ಅನ್ನೋದು ಕಡೆ ಅವರು ತುಂಬಾ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಬಗ್ಗೆ ಹಾಗಾದರೆ ನನ್ನ ಬಗ್ಗೆ ಅವ್ರಿಗೆ ಏನು ನೆನಪಿಲ್ವ ಅಂದರೆ, ಖಂಡಿತ ಒಳಗಡೆ ತುಂಬಾ ಭಾವನೆ ಇದೆ, ಆದರೆ ಹೊರಗಡೆ ಅವ್ರು ತೋರಿಸ್ಕೊತಾ ಇಲ್ಲ. ಅವರು ಮೇಯ್ನಾಗಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಗೌರವ, ಕಾಳಜಿ, ಜೀವನದಲ್ಲಿ ನಿಮ್ಮ ಜೊತೆ ಒಂದು ಸ್ಥಿರವಾಗಿ ನಿಂತ್ಕೊಬೇಕು. ಹಾಗಾಗಿ ನಾನು ಫಸ್ಟು ನನ್ನ ಒಂದು ಜೀವನದಲ್ಲಿ ನಾನು ಫಸ್ಟು ನನ್ನ ಕಾಲ ಮೇಲೆ ನಿಂತ್ಕೊಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿ ಅವರ ಜೀವನದಲ್ಲಿ ಕೆಲಸ, ಹಣದೊಂದಿಗೆ ಅವರು ಮುಂದೆ ಹೋಗಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಿಮ್ಮೊಂದಿಗೆ ಅವರು ಮಾತಾಡ್ತಾರೆ, ಅದ್ರ ಬಗ್ಗೆನೂ ಅವರು ಕ್ಲಾರಿಟಿಯನ್ನು ತಾಂತಾ ಇದ್ದಾರೆ. ನಿಮ್ಮ ಮೇಲೆ ಒಂದು ಜವಾಬ್ದಾರಿಯನ್ನು ತಗೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ಹಾಗಾಗಿ ನೀವು ಕೂಡ ಸ್ವಲ್ಪ ದಿನ ತಾಳ್ಮೆಯಿಂದ ಇದ್ದರೆ ಒಂದು ಒಳ್ಳೆ ರೀತಿಯ ಒಂದು ಮೆಸೇಜ್ ಅಂತೂ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು 2 ಕಾರ್ಡನ್ನು ನೋಡಿದ್ರೆ ನೀವು ತಾಳ್ಮೆಯಿಂದ ಇದ್ದಷ್ಟು ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.